ಇಲ್ಲಿ ಹೊರ ಬಂದಿಲ್ಲ ಏನು? ಏ ಪಾರವಕ್ಕ, ಹಿಂಗತಿ ಆದ್ರೆ ಬಾಳೆ ಹಾಕಿಲ್ಲವ? ಏನು ಕಂಜೂಸ್ತನ ಮಾಡ್ತಾವ ನಮ್ಮನಿಲೋ? ಮೊದ್ಲೇಕ್ ಹಂಗತಿ ಇದ್ದಿದ್ದಿಲ್ಲ. ಮತ್ತು ಜಿಪ್ಪನ ಗಂಡನ ಕೈಯಾಗ ಮತ್ತು ಬಾಳೆ ಮಾಡಿ 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 ಅದನ್ನ ಕಲ್ಕೊಂಡ್ಬಿಟ್ಟದ. ಇಟ್ಟು ದಿನ ಇತ್ತು, ಈಗ ಹಂಗೆ ಮಾಡಿದ್ರೆ ಹಂಗೆ. ನನ್ನ ಮಗಳಂಕರು ಈಕೆ ಕೈಯಾಗ ಬಾಳೆ ಮಾಡಂಗಿಲ್ಲ ಆತು ಬಿಡು. ಇನ್ನು ಈ ಹುಡುಗಿನ ಹೆಂಗೆ ಇಟ್ಕೊಂಡು ಬಾಳೆ ಮಾಡ್ತಿದ್ದಾಳೆ ಈಕೆ? ಹಿಂಗತಿ ಜಿಪ್ಪನ್ತನ ಮಾಡ್ಬಿಡ್ದು ಪಾರವಕ್ಕ. ಹಂಗತಿ ಜಿಪ್ಪನ್ತನ ಮಾಡ್ದಲ್ಲೇನ ಎರಡು ಮಕ್ಕಳು ಮೆಟ್ಟಿಗೆ ಹೆಚ್ಚಿಲ್ಲಕ್ಕಿ. ಇಲ್ಲ ಅಂದ್ರೆ ಆಕಿ ಬಾಳೆ ಆಗಿದ್ದಿತ್ತನ. ಅದ್ರ ಕಷ್ಟ ನೀನು ನೋಡಿಲ್ಲ ಅನ್ಲಿ ಕಣ್ಣಿಲ್ಲಿ. ಮಂದಿ ಮಕ್ಕಳು ಬಂದಾಗ ತೀರ ಹಂಗತಿ ಮಾಡಬಾರ್ದು ಪಾರವಕ್ಕ. ಅವ್ರು ಏನು ತಿಳ್ಕೊಳಕ್ಕಿಲ್ಲ. ತಿನ್ನೋದಕ್ಕೆ ಉಣ್ಣೋದಕ್ಕೆ ಶಾಣೆತನ ಮಾಡಬಾರ್ದು. ಉಳ್ಕೈತಿ ಅದಕ್ಕಾರ ಮಾಡಲಿ ನಡಿದೈತಿ. ನೋಡು, ಹೆಣ್ಮಕ್ಳ ಕೈ ಹತ್ತಿರ್ಬೇಕು. ಈ ಬುದಿರ್ ಬುಲ್ತನ ಮಾಡಿದ್ರೆ ಎದಕ್ಕೆ ಬಂತದ? ಆಕೆ ಮಾಡೋದೇನು ತಪ್ಪಲ್ಲ. ಮತ್ತು ಕಾಸು ಉಳಿಸಿ ಮಕ್ಕಳನ್ನ ಸಾಲಿ ಕಲಿಸ್ತು ಎಲ್ಲ ಮಾಡ್ಕೊಂತು. ಈಗ ಮತ್ತು ಜಿಪ್ಪನ್ತನ ಮಾಡ್ಲಿಕ್ಕಂದ್ರೆ ಮಗಂದು ಮತ್ತು ಈಗ ನಾವು ಕೊಟ್ಟಿದ್ದು ಸಾಲ ತೀರಿಸ್ಬೇಕಲ್ಲ, ಅದಕ್ಕೆ ಹಂಗತಿ ಮಾಡ್ತೈತೆ. ಟಮಾಟೆನ ತುಟ್ಟಿದಾವಂತೇಳಿ ಒಂದು ಟಮಾಟೆನ ಹಾಕಿ ಹಿರೇ ಗಡಿಗಿಲ್ಲ ಸಾರು ಮಾಡ್ಯಾವ ಪಾರವಕ್ಕ. ತೀರು ಎಂಥ ಜಿಪ್ಪನ್ತನ ಹೇಳ. ಇನ್ನು ಯಾರು ಹೊಟ್ಟೆಗಾರ ಇನ್ನು ಬಂಗಾರ ಆಕತಿ ಅದು? ಹಂಗತಿ ಮಾಡ್ಬಾರ್ದವ. ಅವ್ರವ್ರ ಮನೆ ಪರಿಸ್ಥಿತಿ ತಕ್ಕಂತೆ ಹೊಂದ್ಕೊಂಡು ಹೋಗೋದವ. ಮತ್ತು ಇನ್ನೇನು ಮಾಡೋದು? ಅದು ಮಾತ್ರ ಕರೆನ ಬಿಡವ. ಏ ಸೂರ್ಯ ರೊಕ್ಕ ಹಾಕಿದ್ ನಾನು, ಮತ್ತು ನಾಳೆ ಆ ಹುಡುಗಗೆ ರೊಕ್ಕ ಕೊಡ್ಬೇಕಲ್ಲ. ಇನ್ನೇನಪ್ಪ ಹೇಳಿದ್ ನೋಡು, ತಡಿ ಫೋನ್ ಹಚ್ತಾನೆ. ಯಾರ್ದು ಫೋನು? ನಿಮ್ಮವ್ವ. ಏನದು ಅವ್ವಪ್ಪವ್ವ ಅಂದ್ಕೊಂಡು ಯಾರು ಕೇಳಿಸ್ಕೊಂಡ್ರಿ ಏನು ಅನ್ಕೊಳಕಿಲ್ಲ. ನೀಟಾಗಿ ಮಮ್ಮಿ ಅನ್ನಕ್ಕೆ ಬರಂಗಿಲ್ಲೇನು? ಅವ್ರು ಏನಂತಾರಲಿ? ಅವ್ವ ಅವ್ವ ಅನ್ಲಾರ್ದ ಮತ್ತೆ ಇನ್ನೇನು ಅನ್ನಕ್ಕಾಗತ್ತೆ? ಅದೆಲ್ಲ ಊರಾಗ ಇಟ್ಕೊ, ಇಲ್ಲೆಲ್ಲ ಮಮ್ಮಿ ಅನ್ಬೇಕು. ಮಮ್ಮಿ ತಿಮ್ಮಿ ಅದೆಲ್ಲ ಈ ಊರಾಗ ನಾವು ಮೊದ್ಲಕ್ಕಿದ್ದು ಸಣ್ಣವ್ರಿದ್ದಾಗೂ ಯವ್ವ ಯಪ್ಪ ಅನ್ಕೊಂಡು ಬೆಳೆದವ್ರು ನಾವು. ಇನ್ನೊಬ್ರಿಗೋಸ್ಕರ ಅದನ್ನು ಬದಲು ಮಾಡೋಕ್ಕಾಗತ್ತಾನ? ಬೆಂಗಳೂರಾಗ ಅದೀವಿ ಅಂದ್ರೆ ಈಗ ನಮ್ಮ ಅವ್ನ ಜೊತೆ ಮಾತಾಡೋದಾಗ ನಿಮ್ಮ ಜೊತೆ ಮಾತಾಡೋದಾಗ ಹ್ಞೂ ಅನ್ನಕ್ಕೆ ಬರ್ತದೆ ಅನ್ಲಿ. ಇಷ್ಟು ದಿನ ಮಮ್ಮಿ ಡ್ಯಾಡಿ ಅನ್ಲಾರ್ದವ್ರು ಈಗ ನಾವು ನಮ್ಮಪ್ಪ ನಮ್ಮ ಮಮ್ಮಿ ಡ್ಯಾಡಿ ಅಂದ್ರೆ ಅದು ಹೆಂಗೆ ಅನಿಸ್ತತಿ ನೋಡು? ಅದು ಸರಿ ಅನಿಸ್ತತನ? ಅಯ್ಯೋ ನೀನಂಕರು ಬದಲಾಗಲ್ಲ. ಏನು ಕೇಳ, ಎದಕ್ಕೆ ಫೋನ್ ಹಚ್ಚಾರೇನು? ಹಲೋ ಎತ್ತಿ, ಆರಾಮ ಎತ್ತಿ? ಆರಾಮದಿವಪ್ಪ. ನಿಮ್ಮ ತಮ್ಮಂದು ಲಗ್ನ ಮಾಡಿ ಬಿಟ್ಟಿವಪ್ಪ. ಇಲ್ಲಾಂದ್ರೆ ನಿಮ್ಮ ಅತ್ತಿ ಮಗಳು ಆಕಿನ ಅಲ್ಲಿ ಬೀರಿನ ಕಟ್ಟೋದಾಕಿತ್ತು. ಅದು ಶಾಣೆ ಬೇರೆ ಇಲ್ಲಪ್ಪ. ಅದು ಅಲ್ಲಿನ ಸುದ್ದಿ, ಅದು ಬೇರೆ ಬಿಡು. ಅದಕ್ಕೇನು ಕುದ್ದಿಲ್ಲ ಬೆಂದಿಲ್ಲ ಅಂತ. ಅದನ್ನ ಏನು ಮಾಡೋದಪ್ಪ ಕಟ್ಟಿ. ಅದಕ್ಕೆ ನಿಮ್ಮ ಮಾವನ ಮಗಳು ಐತ್ಲ ಪ್ರೇಮಿ, ಆಕಿನ ಲಗ್ನ ಮಾಡಿಬಿಟ್ಟಿವಿ ನೋಡು. ಇದನ್ನ ಅವರಿಬ್ರು ಸೆಲ್ಫಿ ತಕ್ಕೊಂಡು ಕಳಿಸಿದ್ರಲ್ಲ, ಫೋಟೋ ನೋಡಿದೆ. ಹೌದಾ? ಮತ್ತು ರೊಕ್ಕದ್ದು ಏನು ಮಾಡಿದೆಪ್ಪ? ಮೇಳ ಅದು ಅನ್ ರೊಕ್ಕ. ಮತ್ತು ನಾಳೆ ಅದನ್ನ ರೊಕ್ಕ ಕಟ್ಟಬೇಕಂತ ನಿಮ್ಮ ತಮ್ಮ. ಅದಕ್ಕೆ ಎತ್ತಿ, ನಾನು ರೊಕ್ಕ ಕೊಡಕ್ಕೆ ತಯಾರದೀನಿ. ನಿನ್ನ ಮಗಳು ಜಗಳ ತಗೊಂಡು ಕುಂತಾಳ ನೋಡು, ನೀನು ಆಕಿಗೆ ಒಂದಿಟ್ಟು ಹೇಳು. ಆಕಿದೇನಂತ? ಬರೀ ಇದ್ರಾಗ ಬಂದು ನೋಡಕ್ಕೆ ಕೊಡಿ, ಇಲ್ಲಿ ಹೇಳ್ತಾನೆ ಆಕಿಗೆ. ಹಲೋ ಮಮ್ಮಿ, ಹೆಂಗದಿ? ನಾ ಆರಾಮದೀನಿ. ಯಾಕ ಅವ್ರ ತಮ್ಮ ರೊಕ್ಕ ಕೊಡಬೇಡ ಅಂತಿ ಅಂತ ಯಾಕ? ಅಲ್ಬಿ ಶಂಕರಿಗೆ ರೊಕ್ಕ ಯಾಕೆ ಕೊಡ್ಬೇಕು? ನಾನು ಅವೇನು ಹೊಳೆ ನಮ್ಮ ರೊಕ್ಕ ಕೊಡ್ತಾನ? ಕೊಟ್ಟಿದ್ದು ಕೊಡಂಗಿ ಇಸ್ಕೊಂಡವ್ ಇರ್ಬದ್ರನ? ಬಾಯನ್ನೇ ಬಿಡ್ದೀನಿ ನಿನ್ನ. ಇಂಥ ಹೊತ್ತಾರ್ನ್ಯಾಗ ಆಗ್ಲಿಕ್ಕಂದ್ರೆ ಇನ್ನೆಂಥ ಹೊತ್ನ್ಯಾಗ ಆಗೋದು? ಅಂತಂಬ್ರ ಅಂತ ಎದಕ್ಕಿರ್ತಾರ? ನೀ ಎಲ್ಲ ಅಂತಿ ಬಿಡು. ಮೊನ್ನೆ ಮನೆಗೆ ಹೋದ್ರೆ ಮಾವರು ನಮ್ಮನ್ನು ಒಳಗೆ ಕರ್ಕೊಲಿಲ್ಲ, ಚಂದ ಮಾತಾಡ್ಸ್ಲಿಲ್ಲ. ಮತ್ತೆ ನಾವು ದುಡ್ಡು ಕೊಡಬೇಕು? ಇವನ ಶಂಕರನ ಮಾವಾರ ಮಾತು ಕೇಳಿ ಮಕ ತಿರುಗಿ ಅತ್ತಾಗ ಹೊಂಟ, ಗೊತ್ತನ? ಅದು ಮಳ್ಳೈತಿ, ಅದ್ರ ಹಿಡ್ಕೊಂಡು ಹೋಗ್ತಿರೇನ? ನೋಡು, ನೀವಿಬ್ರು ಪ್ರೀತಿ ಮಾಡಿರಿ, ಅವ್ನಿಗೆ ಹೇಳಾರ್ದ ಲಗ್ನ ಆಗಿರಿ. ಅದಕ್ಕೆ ನಿಮ್ಮ ಮಾವಾಗ ಸಿಟ್ಟು ಬಂದತಿ. ಹಂಗಂತೇಳಿ ಶಂಕರ ರೊಕ್ಕ ಕೊಡೋದು ಬಿಡುದನ? ಯತಿ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಕೊಡೋದನ? ನಿಮ್ಮ ಅತ್ತಿ ನಿಮ್ದ ನೆಚ್ಚಿಗೆ ಹಿಡ್ಕೊಂಡು ಕುಂತ, ನೀವು ಈ ಕೈ ಕೊಟ್ರೆ ಹೆಂಗೆ? ಅಲ್ಲಿ ಮಮ್ಮಿ, ಹಂಗೆ ನಾವು ಕೊಟ್ಕೊಂತ ಹೋದ್ರೆ ಇಲ್ಲಿ ನಮ್ಮದು ಖರ್ಚು ವೆಚ್ಚ, ಮುಂದೆ ನಮ್ಮದು ಮಕ್ಕಳು ಮರಿ ಎಲ್ಲ ಇರೋಂಗಿಲ್ಲನ? ಏನು 10,000 20,000 ಆದರೂ ಓಕೆ. 6-6 ಲಕ್ಷ ಕೊಡೋದಂದ್ರೆ ಹೆಂಗೆ ಮಮ್ಮಿ? ವಿಚಾರ ಮಾಡಂಗಿಲ್ಲ ನೀನು? ನೋಡಿಲ್ಲ, ಅವ್ರವ್ವ ಹೊಟ್ಟಿ ಬಟ್ಟಿ ಕಟ್ಟಿ ಹುಡುಗರನ್ನ ಸಾಲಿ ಕಲಿಸ್ಯಾಳ. ಈಗ ನೀ ಹಿಂಗತಿ ಕೊಡಂಗಿಲ್ಲ ಅಂದ್ರೆ ಹೆಂಗೆ ಕವನ? ನಿಮ್ಮ ದಟ ನೋಡ್ಕೊಂಡು ಹೋದ್ರೆ ಹೆಂಗೆ? ಮನೆಗೆ ಹಿರಿಯ ಮಗ ಹಿರಿಯ ಸಸಿ ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತ. ಇದು ತಪ್ಪು ನೋಡ್ಕವನವ. ಮತ್ತು ಅವರಪ್ಪ ಅವ್ರವ್ವ ಸಾಲಿ ಕಲಿಸಿ ಮಾಡ್ಲಿಕ್ಕಂದ್ರೆ ನೀವೆಲ್ಲಿರ್ತಿದ್ರಿ? ಇಲ್ಲೇ ಹೊಲ ಮನೆಯಾಗ ಕೆಲಸ ಮಾಡ್ಬೇಕಾಗಿತ್ತು. ಒಂದಿಟ್ಟು ಇಟ್ಕೋರಿ. ನಾನು ಇದನ್ನ ಹೇಳಕತ್ತೀನಿ, ಕೊಡಬೇಡ ಅಂದ್ರೆ ಕೊಡಬೇಡ ಅಂತ ಪಟ್ಟು ಹಿಡ್ಕೊಂಡು ಕುಂತ ನೋಡು. ಅದು ಮಾಡಿದ್ದಂಗೆ ಐತೆ, ಅದು ತಿಳುವಳಿಕೆ ಐತೆ. ಅದ್ರ ಮಾತು ಕಟ್ಕೊಂಡು ಏನು ಇದು ಮಾಡ್ತಿ? ಬಡ ಬಡ ರೊಕ್ಕ ಹಾಕಪ್ಪ. ದೊಡ್ಡಣ್ಣ ಅಂದ್ರೆ ತಂದೆ ಸಮ ಅಂತ, ತಂದೆ ಸ್ಥಾನದಾಗದಿ. ಈಗ ನಿಮ್ಮ ಅಪ್ಪನೂ ಕೈ ಕೊಟ್ಟ, ಮತ್ತು ನೀನು ಹಿಂಗೆ ಕೈ ಕೊಟ್ರೆ ಆ ಹುಡುಗ ಎಲ್ಲಿ ಹೋಗ್ಬೇಕು? ಲಗ್ನ ಬೇರೆ ಆಗೈತಿ, ಏನು ಮಾಡ್ಬೇಕು ಆ ಹುಡುಗ? ಅವ್ರ ಕಷ್ಟ ಕಾಲದಾಗ ನೀವು ಸಹಾಯ ಮಾಡ್ಬೇಕು. ಮುಂದೆ ನಿಮಗೂ ಒಂದು ಕಷ್ಟ ಕಾಲದಾಗ ಅವರು ಸಹಾಯ ಮಾಡ್ತಾರೆ.
ಅಂತಂಬ್ರ ನಿನ್ ಹೆಂಗಪ್ಪ ನಿಮಗೆ ಬಂದಾಗ ಅವ್ರಿಗೆ ಬಂದಾಗ ನೀವು ನೋಡ್ಕೊಂಡು ಹೋಗ್ಬೇಕು. ಆಕೆ ತಲೆ ಕೆಡಿಸ್ಕೋಬೇಡ ನೀನು. ರೊಕ್ಕ ಹಾಕಿ ಮೊದ್ಲೇಕ. ಹ್ಞೂ ಆತಾಳೈತಿ. ನಿಮ್ಮ ಅವ್ಗೂ ಒಂದಿಟ್ಟು ಈಗ ಕಷ್ಟ ಐತಪ್ಪ, ನಿಮ್ಮ ಅಪ್ಪನ ಕೈ ಕೊಟ್ಟ. ಒಂದಿಟ್ಟು ಹಿಂದೆ ಮುಂದೆ ನೋಡ್ಕೊಂಡು ಹೋಗ್ರಿ. ಹಂಗ ನಿಮ್ಮ ಅಪ್ಪ ನೋಡಿಲಿ ಆಕೆ ನಿಮ್ಮ ಅತ್ತಿ ಮಗಳ ಹೆಸರು ಹೊಲ ಮಾಡ್ತೀನಿ ಅನ್ನಕತ್ತಾನ. ಒಂದಿಟ್ಟು ಅನುಕೂಲ ಮಾಡ್ಕೊಂಡು ಬಂದು ಅದರ ಸುದ್ದಿ ಮಾಡ್ಕೊಂಡು ಹೋರಿ. ನಿಮ್ಮ ಹೆಸರಲ್ಲೇ ಹೊಲ ಮಾಡ್ಕೊರಿ. ಅನಾಯಸ ಇನ್ನೊಬ್ಬರಿಗೆ ತಿನ್ನಕ್ ಬಿಡಕ್ಕೆ ಹೋಗ್ಬೇಡ್ರಿ. ಅನ್ನ ಮಾಡಿಸ್ಕೊಡ್ರಿ ಅದನ್ನ ಹೊಲನ. ಆಯ್ತಾಳತ್ತಿ. ಈ ವಾರದಾಗ ಒಂದಿನ ರಜಾ ತೊಗೊಂಬರ್ತೀವಂತ. ಸರಿ ತಗೋಪ್ಪ, ಇಡ್ತೀನಿ ತಗೋ ಫೋನ್. ನೀನು ರೊಕ್ಕ ಕೊಡೋದು ಬೇಡ, ನಾನು ಕೊಡ್ತೀನಿ. ನೋಡಿ ನಮ್ಮವ್ವ ಭಾಳ ಕಷ್ಟಪಟ್ಟ ಅಲ್ಲಿ. ಮತ್ತು ನಮ್ಮ ತಮಗೆ ನಾ ಸಹಾಯ ಮಾಡ್ಲಾರ್ದು ಯಾರು ಮಾಡ್ತಾರೆ? ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಿಡ್ಕ ಅವನ್ನ. ಇದೊಂದು ಸತಿ ಮತ್ತು ಅವ ಏನು ಮುಂದೆ ಕೇಳ್ತಾನೆ ನಾನು. ಒಂದು ಸತಿ ಸುತ್ತಿ ಹಿಡಿದ್ರೆ ಅಂದ್ರೆ ಮುಗಿದು ಹೋತು. ಈಕಿ ನಮ್ಮವ್ ಹೆಂತಾಕೇನು ಬೇರೆ ತಾಯಿಗಳು ಎಂತ ಇರ್ತಾರೋ, ನಮ್ಮವ್ ಹೆಂತಾಕಿತಾಳೋ. ಅಲ್ಲ ತನ್ನ ಮಗಳು ಚಂದಗಿರ್ಲಿ ಅಂತ ಹೇಳ್ಬೇಕು. ಅದು ಬಿಟ್ಟು ನೀವೇ ರೊಕ್ಕ ಕೊಡ್ರಿ ಅವರಿಗೆ ಅಂತ ಹೇಳ್ತಾಳೆ. ಈಕೆ ಒಂಥರ ವಿಚಿತ್ರ ಅದ. ನಮ್ಮವ್ವ ಕಷ್ಟಪಟ್ಟಿದ್ದನ್ನ ನಿಮ್ಮವ್ವ ಕಣ್ಣೀಲೆ ನೋಡ್ಯಾಳ, ಅದಕ್ಕೆ ಹಂಗತಿ ಹೇಳ್ತಾಳೆ. ನೋಡಪ್ಪ ರೊಕ್ಕ ನನ್ನ ಮಗಳು ಎಷ್ಟು ಹಕ್ಕನಾಗ ಕೇಳೈತಿ. ಸೂರ್ಯ ಕೊಡ್ತೀನಿ ಅಂದ್ರೆ ಕೊಡಬೇಡ ಅಂದ್ಲಂತ ನೋಡ್ಪ ರೊಕ್ಕ. ಸರಿ ಅಂದ್ರವ ನನ್ನ ಮಗಳಿಗೆ ಮನೆ ಬಂದಾಗ ಎಲ್ಲ ತಿಳಿಸೇನಿ. ಆದರೂ ಎಂಥ ಬುದ್ಧಿ ಅದಾವ ನೋಡ್ಯವ. ನೀ ಏನೋನಪ್ಪ ರೊಕ್ಕ ಆಕೆಗೆ ಅವ್ರ ಅತ್ತಿ ಬುದ್ಧಿ ಅದಾವ. ಸಾದ್ರ ಅತ್ತಿ ಬಿಟ್ಟಾಳ ನನ್ನ ಮಗಳು. ಇನ್ನೂ ಮಾಡೈತಿ ಬಿಡ, ಮುಂದೆ ತಿಳ್ಕೊಂತ ಹೋಗತಿ. ಏನು ತಿಳ್ಕೊಂಡು ಹೋಗೋದು? ಎಷ್ಟೊಂದು ಸ್ವಾರ್ಥ ಬುದ್ಧಿ ಐತಿ ನೋಡಕ್ಕೆ ಹತ್ರ. ಯಾಕ ಅವ್ರಪ್ಪ ಅವರು ಜಪಾನ ಜತ್ನ ಮಾಡಿಲ್ಲ. ನಾ ಏಕದಮ್ಕ ಹೋಗಿ ಆನೈತಿ. ಒಂದಿಟ್ಟು ವಿಚಾರ ಮಾಡ್ಬೇಕು. ನಮ್ಮಂಗೆ ಇವೇನಾಗ್ಯಾವ ಎಳೆಯವ ಕಾಲ್ಮಾನಕ್ಕೆ ತಕ್ಕಂತೆ ನಮ್ಮಂಗೆ ಅವು ಹೆಂಗಕ್ಕವು. ನಿಲ್ಲವ ಏನು ಬರೋಣ ಪಾರೊಕ್ಕ ಹೊತ್ತು ಭಾಳ ಆಗೈತಿ. ನಾಳೆ ಹೋಗಕ್ಕಂತ ಬಿಡ, ಮುಂಜಾನೆ ಹೊತ್ತು ಹೋಗಕ್ಕಂತ ಬಿಡು. ಒಲೆವ ಹೊಕ್ಕಿನಿ ಅದೇನು ಜತ್ತದ ಅಲ್ಲ ಇನ್ನದಕ್ಕೆ. ಮುಂದೆ ಏನಾಗತ್ತನವ ಪಾರೊಕ್ಕ? ಲಗ್ನ ಹಾಕ್ರು ಮಾಡಿಬಿಟ್ಟೆ, ಮುಂದೆ ಏನೈತೆ ಏನು? ಮುಂದೆಲ್ಲ ಸುದ್ದಾಗತ್ತಾ? ನಾಳೆ ಅವನ್ನ ರೊಕ್ಕ ಹೋಗಿ ಕೊಟ್ಟು ಬಾ ಅಂತೇಳಿ ಆ ಹುಡುಗಿಗೆ ಮುಂಜಾನೆ ಹೊತ್ತ. ಏನವ ಅಕ್ಕ ಕೆಲಸ ಕೆಡ್ತು. ಏನವ ಏನು ಹೊಸ ಸುದ್ದಿ ತಂದಿ? ಯಾಕ ಈ ನೀಲಮ್ಮಕ್ಕರ ಅಣ್ಣನ ಹೇಳ್ತಿ ಯವ್ವ ಪೊಲೀಸರನ್ನ ಕರ್ಕೊಂಬಂದಾಳೆ ಯವ್ವ. ಅವ್ರು ಯಾರೋ ಅವ್ರ ಅಣ್ಣ ಅಂತ ಒಂದು ಮುದುಕಿ ಒಂದು ಹೆಣ್ಮಾಡು ಪೊಲೀಸರನ್ನ ಕರ್ಕೊಂಬಂದ್ರು ನೋಡಿ. ಇನ್ನೇ ಈಗ ಅದಕ್ಕೆ ಬೀಜ್ಞ ಯಾಜ್ಞ ಅಂತ ಓಡೋಡಿ ಬನ್ನಿ ಯವ್ವ. ಪೊಲೀಸರನ್ನ ಕರ್ಕೊಂಬಂದಾರ? ಏನು ಹಾಕತಿ ಯವ್ವ ನೀನು? ನಾ ಯಾಕೆ ಸುಳ್ಳು ಹೇಳಿ ಯವ್ವ? ಕರಿಯ ಒಂದ್ರ ಕರ್ಕೊಂಬಂದ್ರು ನೋಡು. ಹರವಕ್ಕ ಪೊಲೀಸರನ್ನ ಕರ್ಕೊಂಬಂದ್ರಂತ ಯವ್ವ. ಏನು ಮಾಡಲಿ ಯವ್ವ ನಾನು? ಅವ್ರೇನು ಪೊಲೀಸರು ಅಂದ್ರೆ ಏನು ಹುಲಿ ಸಿಂಹ ಕಟ್ಟಿರ್ತಾರನ? ಅವ್ರಿಗೆ ಯಾಕೆ ಹೆದರ್ತಿ? ಹುಡುಗ ಹುಡುಗಿ ಒಪ್ಪೇರ ಲಗ್ನ ಮಾಡಿ ಅಂತ ಹೇಳಕ್ ಬರ್ತತ್ ಬಿಡು. ಅಟ್ಯಾಕೆ ಹೆದರ್ತಿ? ಬಂದ ಬಿಟ್ರು ನೋಡು. ಎನ್ನ ಎನ್ನ ಲಗು ಬಾರ ಎಪ್ಪ ಇಲ್ಲೇ. ಯವ್ವ ಈಗ ಜಂಪ್ ಹತ್ತಾಕತ್ತಿತ್ತು. ಯಾಕೆ ಬೇ ಯಾಕೆ ಕರ್ದಿ? ಎನ್ನ ಅಲ್ಲಿ ಒಂದಿಟ್ಟ ನೋಡಲ್ಲಿ ರಂಗವ ಪೊಲೀಸರನ್ನ ಕರ್ಕೊಂಬರಾಕತ್ತ. ನೀ ಯಾಕೆ ಗಾಬರಿ ಆಕತ್ತಿ? ಕರ್ಕೊಂಬರ್ಕೊಳಕ್ ಬಿಡು, ಯಾಕೆ ಹೆದರ್ತಿ ಬೇ? ಅಯ್ಯಪ್ಪ ಎನ್ನ ಪೊಲೀಸರು ನನ್ನ ಮಗನ ಹೇಳ್ಕೊಂಡು ಹೋದ್ರೆ ಏನು ಮಾಡೋದಯ್ಯಪ್ಪ? ಸುಮ್ಮನೆ ಹಿಡ್ಕೊಂಡು ಹೋಗಕ್ಕೆ ಅವ್ರಿಗೇನು ಹುಚ್ಚನ್ ಬಿ? ಯಾಕ ನಾವು ಹಿಡ್ಕೊಂಡು ಹೋಗಿ ಬಿಟ್ಬಿಡ್ತೇನೆ ನಾನು ಮಾತಾಡಕ್ಕೆ? ನಾ ಇಲ್ಲನ, ನಾ ಎಲ್ಲ ಮಾತಾಡ್ತೀನ. ಏನಾಕ ಮುಂದೆ ಏನಾಕತ್ತೇನವ ಇದು ಕತ್ತಿ? ನನಗೇನು ಗೊತ್ತನ್ರಿ? ನೋಡ್ಬೇಕು ಏನಾಕತ್ತಂತೆ. ನನ್ನ ಮಗಳು ಎಲ್ಲಿಗಳ? ನಾ ಇಡಕಲ್ಲಿ ಮೋಸ ಮಾಡಿಬಿಟ್ರಲ್ಲ ಅಣ್ಣ ತಂಗಿ ಕೂಡಿ. ನೀ ಎಂತವ ಯಪ್ಪ? ಹೆಂತಿಗೆ ಒಂದು ಮಾತು ಹೇಳಾರ್ದ ಲಗ್ನ ಹೆಂಗೆ ಮಾಡಿದಿ ನೀನು? ಆಕಿನ ಒಂದು ಮಾತು ಕೇಳ್ಬೇಕು ಅನಿಸ್ಲಿಲ್ಲ ನಿನಗೆ? ಸಮಯ ಸಂದರ್ಭ ಹಂಗತಿ ಬಂತು, ಲಗ್ನ ಮಾಡಿಬಿಟ್ಟೆ. ನಾನು ಒಂದು ಮಾತು ಕೇಳಿದೆ ನೀನು? ನಾನು ನನ್ನ ಮಗಳ ಸಂಬಂಧ ಇದ್ದಿದ್ದಿಲ್ಲನ? ನೀನು ಕೇಳಿದ್ರು ನೀನು ಶಂಕರ ಕೊಡಕ್ಕೆ ಒಪ್ಕೊಂತಿದ್ದಿಲ್ಲ. ನನ್ನ ಮಗಳನ್ನ ಕೇಳಿದೆ, ಆಕೆ ಒಪ್ಪಿದ್ಲು, ಲಗ್ನ ಮಾಡಿದ್ನೆ. ಅಲ್ವಾ ನಿನಗೆ ಒಬ್ಬಂಗ ಮಗಳನ? ಯಾಕ ನಮ್ಮ ತಂಗಿ ಮಗಳಲ್ಲನ? ಆಕಿನ ಒಂದು ಮಾತು ಕೇಳ್ಬೋದಿತ್ತು ನೀನು. ಇನ್ನು ಹುಡುಗಿ ವಯಸ್ಸಿಗೆ ಬಂದಿಲ್ಲ, ಆಲೇ ಲಗ್ನ ಮಾಡಿದ್ದೀನಿ ನೀನು. ಇದೆಲ್ಲ ಅವ್ರ ತಂಗಿದಾಗ. ಆಕಿ ಜಾತ್ರೆಗೆ ಎದಕ್ಕೆ ಬಂದಿದ್ಲು? ಇದನ್ನ ಕಿತಾಪತಿ ಮಾಡಕ ಬಂದಿದ್ಲು. ಎಲ್ಲ ಸುದ್ದಿ ಮಾಡ್ಕೊಂಡು ಅಣ್ಣ ತಂಗಿ ಮಾತಾಡ್ಕೊಂಡು ನನ್ನ ಮಗಳಿಗೆ ಮೋಸ ಮಾಡಿಟ್ರು. ಯಾರಿಗ್ಯಾರು ಮೋಸ ಮಾಡಿಲ್ಲ. ಎದಕ್ಕೆ ಸಿಟ್ಟು ಮಾಡ್ಕೊಂತೀರಿ ನೀವು? ಹೆಣ್ಣು ಗಂಡ ಹಿಡ್ದಿರಿ, ಇರೋದೊಂದು ಮಗಳು. ಅದ್ರ ತಲೆ ಮ್ಯಾಗ 4 ಅಕ್ಕಿ ಕಾಳು ಹಾಕ್ಲಿಕ್ಕಂದ್ರೆ ನಮ್ಮ ಮಕ್ಳಿಗೆ ಹೆಂಗೆ ಆಗ್ಬಾರ್ದು ಹೇಳ್ರಿ ನೋಡೋಣ. ನಿಮ್ಮ ಮಕ್ಳು ಹಿಂಗೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತಿದ್ದೀರಿನ? ಈಗ ಹೇಳಕ್ ಬಂದ್ರು ನೋಡುವ. ನನಗೂ ಇರೋ ಒಬ್ಬವನ ಮಗ ಅದನ. ನನ್ನ ಮಗನ ಪರಿಸ್ಥಿತಿ ಹಿಂಗಾಗಿತ್ತು. ನಾನು ಅಕ್ಕಿ ಕಾಳು ಹಾಕಿಲ್ಲ, ಅವ್ನ ಲಗ್ನಕ್ಕೆ ಇಲ್ಲ. ಏನು ಕೇಳ್ತಿ? ನಾನು ನನ್ನ ಗಂಡ ಲಗ್ನನ ಮಾಡಿಲ್ಲ. ಪರಿಸ್ಥಿತಿ ಹಂಗತಿ ಮಾಡಿಸ್ತಾವ ತಂಗಿ. ಯಾಕೆ ಕುಸ್ತಿ ಹಿಡ್ಕೊಂಡು ಹೋಗ್ತೀರಿ? ಹೊಂದ್ಕೊಂಡು ಹೋಗ್ಬಿಡ್ರಿ. ಕಟ್ಕೊಂಡಿರೋ ಹೆಂಡತಿ ಮುಂದೆ ಹೇಳಿಲ್ಲ ಅಂದ್ರೆ ಅದು ಹೆಂಗೆ? ನಮ್ಮ ಅಕ್ಕಗೆ ಎಷ್ಟು ಸಂಕಟಾಗಿರ್ಬಾರ್ದು? ನಾ 3ನೇದರಿಂದ ನಮ್ಮ ಅಕ್ಕಗೆ ಗೊತ್ತಾತ ನನ್ನ ಮಗಳ ಲಗ್ನ ಆಗೈತೆ ಅಂತ. ಅಲ್ಲಿವರೆಗೂ ಗೊತ್ತಾಯ್ತಿದ್ದಿಲ್ಲ ನಮ್ಮ ಅಕ್ಕಗೆ. ಅಂದ್ರೆ ಹೇಳ್ತಿದ್ರೋ ಏನಿಲ್ಲ ಯಾರಿಗೆ ಗೊತ್ತು?
ನೀವ ಜಗಳ ಮಾಡಕತ್ತೀರಿ ನನ್ನ ಎದಕ್ಕೆ ಕರ್ಕೊಂಬಂದ್ರಿ ಸಾಹೇಬ್ರೆ ಇವ್ರು ಮೋಸ ಮಾಡ್ಯಾರ ನನ್ನ ಸಸಿಗೆ ಇನ್ನೂ ವಯಸ್ಸಾಗಿದ್ದಿಲ್ಲ ಆಲೆ ಲಗ್ನ ಮಾಡ್ಯಾರಿ ಹೇಳ್ಕೊಂಡು ಹೋಗ್ರಿ ಇವ್ರನ್ನ ಇವ್ರಷ್ಟು ಹೇಳ್ಕೊಂಡು ಹೋಗ್ರಿ ಸಾಹೇಬ್ರ ಯಪ್ಪ ಎಣ್ಣ ಏನು ಹೇಳಕತ್ತಾರೆ ಯಪ್ಪ ಇವ್ರು ಸಾಹೇಬ್ರ ಒಂದು ನಿಮಿಷ ರೀ ಹೆಣ್ಣಿಗೆ ಲಗ್ನ ಆಗ್ಬೇಕಂದ್ರೆ ಎಷ್ಟು ವಯಸ್ಸಾಗಿರ್ಬೇಕ್ರಿ ಗಂಡಿಗೆ ಲಗ್ನ ಆಗ್ಬೇಕಂದ್ರೆ ಎಷ್ಟು ವಯಸ್ಸಾಗಿರ್ಬೇಕ್ರಿ ಹೆಣ್ಣಿಗೆ 18 ಗಂಡಿಗೆ 21 ಮತ್ತೆ ಈಗ ಹುಡುಗಿಗೆ 18 ವರ್ಷ ಮುಗ್ದಾವ್ರಿ 19ನೇ ವರ್ಷ ಚಲೋ ಅದಾವ ಸಾಹೇಬ್ರ ಇವರು ಗಣ ಮಾಟ್ನ್ಯಾ ಮಲ್ಯಾರದಾರ ಇವ್ರು ಒಟ್ರು ನನ್ನ ಮೊಮ್ಮಗಳಿಗೆ ಮೋಸ ಮಾಡ್ಯಾರ ನನ್ನ ಮೊಮ್ಮಗಳಿಗೆ ಈ ಲಗ್ನ ಇಷ್ಟನೇ ಇಲ್ಲ ಬೇಕಂದ್ರೆ ನನ್ನ ಮೊಮ್ಮಗಳನ್ನ ಕರೀರಿ ಹೇಳ್ತಾಳಾಕಿ ಹುಡುಗ ಹುಡುಗಿ ಕರೀರಮ್ಮ ಶಂಕರ ಅಯ್ಯೋ ಪ್ರೇಮಕ್ಕ ಬರ್ರಿಲೆ ಆಕಿ ಕರೆಯೋದು ಕೋಟ್ ಗತಿ ಹಾಕೊಂಡಾರ ಯಾರಕಿ ರಂಗ ಅವ್ರ ತಂಗಿಕಿ ಗಂಡನ್ ಬಿಟ್ಟು ಬಂದು ತವ್ರ ಮನ್ಯಾಗ ಕುಂತಾಳ ನೋಡು ಬ್ಯಾರೆ ಮನಿ ಮಾಡ್ಕೊಂಡು ಅಯ್ಯೋ ಅಯ್ಯವ್ವ ಆಕಿದ ಕತಿ ದ್ವಾರದೈತೆ ಪರವಕ್ಕ ಅವ್ರ ಇಲ್ಲವ್ವ ಕೆಟ್ಟ ಚೋಗ್ಯದ ಬಾಯಿ ಹೊಂದಂಗಿಲ್ಲ ತುಟಿ ಹೊಂದಂಗಿಲ್ಲ ಹಂಗತಿ ಮಾತಾಡ್ತತಿ ನೋಡಾಕಿ ರಂಗ ಈಟ್ ಮಾತಾಡಿದ್ರೆ ಆಕಿ ಶುದ್ಧ ಮಾತಾಡ್ತಾ ಪರವಕ್ಕ ಏನು ಬಂತೀಯೋ ಇದು ಕತಿ ಮತ್ತು ನನ್ನ ಮಗನ ಎಲ್ಲಿ ಹೇಳ್ಕೊಂಡು ಹೋಗ್ತಾರ ಏನು ಹಂಗೇನ ಹೆಂಗಿಲ್ಲಲೆ ಧೈರ್ಯ ಎದಕ್ಕೆ ಕಳ್ಕೊಂತಿ ಅವ್ರಿಬ್ರು ಕೈಲಿ ಹೇಳಿದ್ ಬಿಟ್ರೆ ಮಾತಾ ಮುಗಿದು ಹೋತಲ್ಲ ಅವ್ರಿಬ್ರು ನಮ್ಗೆ ಒಪ್ಪಿಗೆ ಐತೆ ಅಂದ್ರೆ ಮುಗಿದು ಹೋತ ಒಟ್ರ ಮುಕ್ಕಳ ಕಾಲು ಇಟ್ಕೊಂಡು ಓಡೋಕ ಸುಮ್ರ ಎದಕ್ಕೆ ಎದರ್ತಿ ಅಯ್ಯ ಪ್ರೇಮಕ್ಕ ಯವ್ವ ನಿನ್ನ ಮೋಸ ಮಾಡಿ ಲಗ್ನ ಮಾಡ್ಬಿಟ್ರ ಯವ್ವ ನನ್ನ ಮಗಳ ಯವ್ವ ನಾ ಈ ಕೊಂಪೆಗಿದ್ದ ನೀನು ಕರ್ಕೊಂಡು ಹೋಗ್ತೀನಿ ನನ್ನ ಮಗಳ ನೀ ಚಿಂತೆ ಮಾಡಬೇಡ ಸಾಹೇಬ್ರ ಹೇಳ್ಕೊಂಡವ್ರಿ ಇವ್ರನ್ನ ನನ್ನ ಮಗಳಿಗೆ ಲಗ್ನ ಇಷ್ಟನೇ ಇಲ್ಲ ರಂಗವ ನೀನ ಆ ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳಕತ್ತಿ ಆಕಿ ಏನಾರ ನೀನು ಮುಂದೆ ಅಂದ್ಲನ ನನಗ ಹುಡುಗಿ ಇಷ್ಟ ಇಲ್ಲ ಅಂತೇಳಿ ಹೇಳಾಕ ಏನೈತಿ ನನ್ನ ಮಗಳನ್ನ ಹೆದರಿಸಿ ಬೆದರಿಸಿ ಇಟ್ಕೊಂಡಿರಿ ನೋಡ್ ನನ್ನ ಮಗಳು ಗಪ್ ಚುಪ್ ನಿಂತತಿ ತುಟಕ್ ಪಿಟಕ್ ಅನ್ನಕ್ ಬರೋಲ್ದ ನನ್ನ ಮಗಳಿಗೆ ಒಂದಿಟ ಸುಮ್ಮಿರಮ್ಮ ನೀವು ಏನಮ್ಮ ಪ್ರೇಮ ಅಂದ್ರೆ ನೀನೇನಾ ಹೌದ್ರಿ ಸರ್ ನಿನಗ ಒತ್ತಾಯ ಪೂರ್ವಕವಾಗಿ ಲಗ್ನ ಮಾಡ್ಯಾರಂತ ಹೌದೇನಮ್ಮ ನಿನಗೆ ಹುಡುಗ ಇಷ್ಟ ಇಲ್ಲ ಯಾರು ಹೇಳಿದ್ರಿ ಸರ್ ಹಂಗ ನಮ್ಮ ಅವನ್ ನಾನು ಇಷ್ಟಪಟ್ಟ ಲಗ್ನ ಆಗೇನ್ರಿ ಯಾವ ಪ್ರೇಮಕ್ಕ ಎದ್ರಾಕ್ ಹೋಗ್ಬೇಡ ನಾ ಬಂದೀನಿ ನೋಡಿಲ್ಲ ನಿಮ್ಮವ್ನ ಹಾದೀನಿ ನಿನ್ನಿಂದ ಎದ್ರಾಕ್ ಹೋಗ್ಬೇಡವ ಇಷ್ಟ ಇಲ್ಲ ಅಂತ ಹೇಳ ಹೆದರ್ಸೋದು ಬೆದರ್ಸೋದು ಮಾಡ್ಯಾರನ ಅದಕ್ಕೆ ಹಂಗತಿ ಹೇಳಕತ್ತಿ ನೋಡಿಲ್ಲ ಸಾಹೇಬ್ರ ಅದಾರ ಹೆದರ್ಕೊಳಕ್ ಹೋಗ್ಬೇಡ ನಾನು ಯಾರು ಹೆದರ್ಸೋದು ಬೆದರ್ಸೋದು ಮಾಡಿಲ್ಲ ನನ್ನ ಅಪ್ಪ ಕೇಳ್ದ ನಿನಗ ಶಂಕರ್ ಇಷ್ಟನ ಅಂತ ಕೇಳ್ದ ನಂಗೆ ಶಂಕರು ಮಾಮ ಇಷ್ಟ ಆದ್ನ ಅಂತಂದೆ ಶಂಕರು ಮಾಮನ ಅತ್ತಿ ಕೇಳಿದ ಇಷ್ಟ ಅಂತ ಅಂದ ಮೇಲೆ ನಾವಿಬ್ರು ಒಬ್ರಿಗೊಬ್ರು ಒಪ್ಕೊಂಡ ಲಗ್ನ ಆಗಿದ್ದ ಅಯ್ಯೋ ಹುಡುಗಿಗೆ ಮಾಟ ಮಂತ್ರ ಮಾಡಿಸಿ ಹಂಗತಿ ಹೇಳ್ಸಾಕತ್ ಬಿಟ್ರ ಯವ್ವ ರಂಗವ್ವ ಸಾಹೇಬ್ರು ಇಲ್ಲೇ ಅದಾರ ಇಲ್ಲಿ ಯವ್ವ ಒಲ್ಲೆ ಅಂತೇಳಿ ಇವ್ನು ಕಟ್ಕೊಂಡು ಏನು ಸುಖ ಅಂತಿ ಯವ್ವ ನಿಮ್ಮ ಅತ್ತಿ ಭಾರಿ ಪಕ್ಕ ಅದಾಳ ಯವ್ವ ನಿನ್ನ ನಿಗ್ರಿಸಿ ನೀರು ಹೋಯ್ತಾಳ ಬ್ಯಾಡ ನನ್ನ ಮಗಳ ನನ್ನ ಮಾತು ಕೇಳು ನೋಡಿಲಿ ನೀವು ಅಲ್ಲೇ ಅಂದ್ ಇವ್ನ ಒಲ್ಲೆ ಅಂತ ಬಿಟ್ಟು ಬಾ ನಾನು ನಿಮ್ಮ ಮಿಲ್ಟ್ರಿ ಮಾವದ ಅಂದ್ಲ ಅವ್ನ ಲಗ್ನ ಮಾಡ್ಕೊಡ್ತೀನಿ ಯವ್ವ ಅವ್ನು ಕೂಡ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಜಮ್ಮು ಅಂತಿರಾಕಂತೀವ ಬ್ಯಾಡ ಇವಂಗ ಪಗಾರನು ಕಡಿಮೆ ಅವ್ನ ಪಗಾರ ಹೆಚ್ಚೈತಿ ನೋಡಿಲೇ ನಿಮ್ಮ ಹೇಳೋದಟ್ಟು ಕೇಳು ಮುಂದೆ ನಿನ್ನ ಜೀವನ ಚಂದಾಗಿರ್ತತಿ ಇಲ್ಲಿ ಪೊಲೀಸರ ಮುಂದೆ ನನಗಿಷ್ಟ ಇಲ್ಲ ಒತ್ತಾಯ ಮೇಲೆ ಲಗ್ನ ಮಾಡ್ಯಾರ ಅನ್ನೋ ಪ್ರೇಮಕ್ಕ ಅದೇನದು ಹುಡುಗಿ ಕಿವ್ಯಾಗ ಕಚ್ಚ ಕುಚ್ಚ ಮಾತಾಡಕತ್ತೀರಿ ನಮಗೆ ಕೇಳೋಂಗ್ ಮಾತಾಡ್ರಿ ಏನಮ್ಮ ನಿನಗೆ ಒತ್ತಾಯ ಮಾಡಿ ಲಗ್ನ ಮಾಡ್ಯಾರ ಹೌದಾ ಏನಲ್ವಾ ಸರ್ ನೀವು ಎಷ್ಟು ಸಲ ಕೇಳಿದ್ರು ಅಷ್ಟೇ ನಾನು ನಮ್ಮ ಅವನು ಇಷ್ಟಪಟ್ಟ ಲಗ್ನ ಆಗೇನ್ರಿ ಇದ್ರಾಗ ಯಾರ್ದು ಒತ್ತಾಯ ಇಲ್ರಿ ಸರ್ ನಾನು ಮೆಜಾರಿಟಿ ಬಂದಿದ್ದೀನಿ ನಾನು ಮದುವೆ ಮಾಡ್ಕೊಳೋ ಅಧಿಕಾರ ನನಗೈತಿಲ್ರಿ ನಾನು ಇಷ್ಟಪಟ್ಟವ್ರನ್ನ ನಾನು ಮದುವೆ ಆಗ್ಬೋದು ಹೌದಿಲ್ರಿ ಸರ್ ಹೌದಮ್ಮ ಆಗ್ಬೋದು ಮತ್ತು ಈ ಮದುವೆ ನಾನು ಇಷ್ಟದ ಪ್ರಕಾರನೇ ನಡೆದೈತಿ ಅಷ್ಟೇ ಇದ್ರಾಗ ನನಗೆ ಯಾರೂ ಒತ್ತಾಯ ಮಾಡಿಲ್ಲ ನಮ್ಮ ಅತ್ತಿನೂ ಒತ್ತಾಯ ಮಾಡಿಲ್ಲ ನಮ್ಮ ಅಪ್ಪಾಜಿನೂ ಒತ್ತಾಯ ಮಾಡಿಲ್ಲ ನನಗೆ ಒತ್ತಾಯದ ಮದುವೆ ಅಲ್ಲ ನಾನು ಇಷ್ಟಪಟ್ಟು ನಾನು ನಮ್ಮ ಮಾವನ ಮದುವೆ ಆಗೀನಿ ಮತ್ತೆ ನಿಮ್ಮ ತಾಯಿಯವ್ರು ಹಿಂಗೆ ತಿಳ್ತಾರ ಅವರಿಗೆ ನಮ್ಮ ಅತ್ತೆ ಕಂಡ್ರೆ ಆಗ ಬರಂಗಿಲ್ರಿ ಹಂಗೆ ನಮ್ಮ ಶಂಕರು ಮಾವನ ಕಂಡ್ರೆ ಆಗ ಬರಂಗಿಲ್ಲ ಯಾಕಂದ್ರೆ ನಮ್ಮ ಅವ್ವರಿಗೆ ಶಂಕರು ಮಾಮಾಗ ಲಗ್ನ ಮಾಡ್ಕೊಡಕ್ಕೆ ಇಷ್ಟ ಇರಲಿಲ್ಲ ರೀ ಅವರು ಅವ್ರ ಕಡೆದ್ದು ಸಂಬಂಧ ಅವ್ರ ತವ್ರ ಮನೆ ಕಡೆ ಸಂಬಂಧದಾಗ ನೋಡಿದ್ರೆ ಅಲ್ಲಿ ಲಗ್ನ ಮಾಡ್ಬೇಕು ಅನ್ನೋದಿತ್ತು ಅವರಿಗೆ ಅದಕ್ಕೆ ಹಂಗತಿ ಮಾತಾಡಕತ್ತಾರೆ ಸರ್ ಇದ್ರೊಳಗೆ ಯಾರ್ದು ಒತ್ತಾಯ ಇಲ್ರಿ ಸರ್ ಏನೋ ಅಕ್ಕ ಹುಡುಗಿ ಗಣ ಗಿಟ್ಟಿ ಇತ್ತು ನೋಡು ಪೊಲೀಸರು ಇದ್ರಿಗೆ ಹಂಗ ಅಲ್ಲಿ ಹೊಡ್ದಂಗೆ ಮಾತಾಡ್ತಾವ ನೋಡು ಹೆಣ್ಮಕ್ಳು ಅಂದ್ರೆ ಹಿಂಗಿರ್ಬೇಕು ನೋಡು ಓಡ್ ನೋಡಕ್ಕೆ ಹುಡುಗಿ ಏನೋ ಮಾತಾಡಕ್ಕೆ ಬರಂಗಿಲ್ಲ ಅನ್ನೋ ಹಂಗೈತಿವ ಆಗ ನೋಡು ಹೆಂಗ ಪ್ಯಾಂಟ್ ಹ್ಯಾಂಗ ಹೋಗ್ಯಾಕತ್ತಾಳ ಹುಡುಗಿ ಹೆಂಗ ಒಟ್ರು ಬಾಯಿ ಮುಚ್ಚಿಲ್ ನೋಡು ರೇಣ ಅಕ್ಕ ಸಾಲಿ ಕಲ್ತಾಳ ತಿಳುವಳಿಕೆ ಐತಿಕಿ ಸರ ನನ್ನ ಮಗಳು ಸುಳ್ಳು ಹೇಳಕತ್ತಾಳ್ರಿ ಆಕಿಗೆ ಇಷ್ಟ ಇಲ್ರಿ ಸರ ಸರ್ ನನ್ನ ಮಗಳು ಹೇಳಿದ್ಲಲ್ರಿ ಆಕಿನೇ ಇಷ್ಟಪಟ್ಟು ಲಗ್ನ ಆಗೇನೆ ಅಂತೇಳಿ ಮತ್ತು ಇನ್ನೇನು ರೀ ಸರ ನಿಮ್ಮ ಕೈ ಮುಗಿತೀನಿ ರೀ ಎಲ್ಲ ಇಲ್ಲೇನೋ ಮಾಡ್ಯಾರ್ರಿ ಸರ ಇಲ್ಲೇನೋ ಗೋಲ್ಮಾಲ್ ಮಾಡ್ಯಾರ್ರಿ ನನ್ನ ಮಗಳು ಅದಕ್ಕೇನೋ ಅರ್ಥ ಆಗಂಗಿಲ್ರಿ ಸರ ನಮ್ಮನ್ನ ನ್ಯಾಯ ಒದಗಿಸಿ ಕೊಡ್ರಿ ಸರ ನೋಡಮ್ಮ ಹುಡುಗಿಗೆ ಆಕಿಗೆ ಇಷ್ಟ ಇಲ್ಲ ಅಂತೇಳಿ ಆಕಿ ತನ್ನ ಬಾಯಾರ ಹೇಳಿಲ್ಲ ಅಂದ್ರ ನಾವ್ ಏನಾರ ಆಕ್ಷನ್ ತಗೋಬೋದಿತ್ತು ಆಕಿ ತಾನ ಹೇಳ
ನನ್ಗೆ ಇಷ್ಟ ಅಂತೇಳಿ ಈಗ ನಾ ಏನೂ ಮಾಡಕ್ ಬರಂಗಿಲ್ಲಮ್ಮ. ನೋಡಮ್ಮ ಇವ್ ಮನ್ಯಾಗಿನ ದ್ವೇಷ ಎಲ್ಲ ಬಿಟ್ಟು ಬಿಡ್ರಿ. ಚಂದಾಗ ಹೊಂದ್ಕೊಂಡ್ ಹೋಗ್ರಿ. ದ್ವೇಷ ಮಾಡ್ಕೊಂಡು ಅಲ್ಲಿ ಏನೈತಿ? ಏನ್ ಅವ್ರು ಹೊರಗ್ನವ್ರಲ್ಲ, ಮನೆಯಿಂದ ಹೊಂದ್ಕೊಂಡು ಚಂದಾಗಿರ್ರಿ. ಸುಮ್ಮನೆ ನಿಮ್ಮ ಮಾತು ಕೇಳಿ ನಾನು ಸರ್ವರಾತ್ರಿ ಒಳಗೆ ಎದ್ದು ಬಂದೆ. ಸಾಹೇಬ್ರ ನಿಂತ್ಕೊರಿ. ಸರ್ ಹೆಂಗಾರ ಮಾಡಿ ನಮ್ಮ ತಂಗಿ ಮಗಳನ್ನ ಕರ್ಕೊಂಡು ಹೋಗುಣ್ರಿ ಸರ್. ಯಾಕಂದ್ರೆ ನಮ್ಮ ತಂಗಿಗೆ ಲಗ್ನ ಇಷ್ಟ ಇಲ್ಲ. ಹೆಂಗಾರ ಮಾಡ್ರಿ ಸರ್. ನಾನು ನಿಮ್ಗೆ ಏನ್ ತಲುಪಿಸ್ಬೇಕು ಅದನ್ನ ತಲುಪಿಸ್ತೀನಿ. ಏನು ಏನ್ ಅನ್ಕೊಂಡಿ ನಮ್ಮನ್ನ? ಯಾಕ ಒದ್ ಒಳಗೆ ಹಾಕಂದಿನ? ನನಗೆ ಲಂಚ ಕೊಡಕ್ ಬಂದೇನ? ಲಂಚ ಕೊಡಕ್ ಬಂದಾನ ಅಂತೇಳಿ ನಿನ್ನ ಒದ್ ಒಳಗೆ ಹಾಕಂದಿನ? ಸುಮ್ಮನೆ ಹೋಗು. ರಂಗವ ಎಲ್ಲ ಮುಗ್ದ ಬಿಟ್ಟತಿ. ಸುಮ್ಮ ಒಪ್ಕೋ, ಹುಡುಗ ಬಂಗಾರದಂಗದಾನ. ಏನು ಒಪ್ಕೊಂಡ್ಬಿಡು. ಎದಕ್ಕೆ ಆಳೋದು ಕರಿಯೋದು ಮಾಡೋದು? ನನ್ನ ಮಾತು ನನ್ನ ಮಗಳು ಯಾವಾಗ ಕೇಳಿಲ್ಲ ಅಂದ್ರೆ ಇನ್ನು ನಾನು ನಿನ್ನ ಪಾಲಿಗಿಲ್ಲ, ನೀನು ನನ್ನ ಪಾಲಿಗಿಲ್ಲ. ಮುಗಿದೋತ್ ನೋಡು. ಎತ್ತ ತಾಯಿ ಮಾತು ಮಗಳು ಕೇಳಿಲ್ಲ ಅಂದ್ರೆ ಈಕಿದೇನು ನಡಿತಂಗಿ ಹೋಗುನು. ಅವ್ವ ನನ್ನ ಮಾತು ಕೇಳ್ಬೇ, ಯವ್ವ ನಿಂದ್ರಬೇ. ಪ್ರೇಮಕ್ಕ ನಿಮ್ಮ ಅವನ ಬುದ್ಧಿ ನಿನಗೆ ಗೊತ್ತೈತಲ್ಲ, ಮುಂದೆ ತಾನ ಸುದ್ದೋಕ ಸುಮ್ಮ ಆಗ್ಬಿಡು.